ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮುಳುಗಿದ ಬೆಂಗಳೂರು, ಮುಗಿಯದ ಜಲಕಂಟಕ, ಕೊಳಚೆ ನೀರಲ್ಲಿ ನಾರ್ತಿವೆ ಅಪಾರ್ಟ್ಮೆಂಟ್ಗಳು. ಮಳೆ ನಿಂತರೂ ನಿಲ್ಲದ ಸಂಕಷ್ಟ, ಬೆಂಗಳೂರಿಗೆ ಜಲಕಂಟಕ. ನಿರಂತರವಾಗಿ ಮಳೆ ಬಂದಂತ ಪರಿಣಾಮವಾಗಿ ಬೆಂಗಳೂರು ಯಾವ ರೀತಿಯಾಗಿ ಒಂದು ರೀತಿ ಜಲದಿಗ್ಬಂಧನ ಏರ್ದಂತಾಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಕೆಲವೊಂದು ಏರಿಯಾಗಳಲ್ಲಿ, ಸ್ಪೆಷಲಿ ಯಲಹಂಕ ಮತ್ತು ಒಂದು ಕಡೆ ವಿದ್ಯಾರಣ್ಯಪುರ ಈ ಭಾಗದಲ್ಲೆಲ್ಲ ಅದು ಮೊನ್ನೆ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಯಲಹಂಕ ಅಂತೂ ಕಂಪ್ಲೀಟ್ ಆಗಿ ಮುಳುಗೆ ಹೋಗಿತ್ತು. ಆ ರೀತಿಯಾಗಿತ್ತು ಪರಿಸ್ಥಿತಿ. ನಿಮಗೆ ಫುಲ್ ತೋರಿಸಿದ್ವಿ ಇನ್ನು ಏನೇನೆಲ್ಲ ಆಗಿತ್ತು ಅಂತ. ಇವತ್ತು ಹೇಗಿದೆ ಹಾಗಾದ್ರೆ ಆ ಯಲಹಂಕ, ಕೋಗಿಲು ಕ್ರಾಸ್ ಜನರ ದುಸ್ಥಿತಿ ಅನ್ನುವಂಥದ್ದನ್ನ ತೋರಿಸ್ತೀವಿ. ಇನ್ನು ವಿದ್ಯಾರಣ್ಯಪುರದಲ್ಲೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಸಿಂಗಾಪುರದ ಕೆರೆ ಕೋಡಿ ಹರಿದು ಆ ಸಿಂಗಾಪುರ ಲೇಔಟ್ ಕೂಡ ಮುಳುಗಡೆ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. 2-3 ಅಡಿಯಷ್ಟು ನೀರು ನಿಂತಿತ್ತು. ಹೈಟೆಕ್ ನಗರಿ ಸಂತ್ರಸ್ತರ ಜೊತೆ ನ್ಯೂಸ್ 18 ಕನ್ನಡ ಅವರನ್ನ ಮಾತನಾಡಿಸಿದ್ದೇವೆ. ಈಗ ಹೇಗಿದೆ ಸ್ಥಿತಿ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ನಿಮಗೆ ತೋರಿಸ್ತೀವಿ. ಕೇಂದ್ರೀಯ ಅಪಾರ್ಟ್ಮೆಂಟ್ 2 ಬ್ಲಾಕ್ನಲ್ಲಿ ನೀರು ಖಾಲಿ ಆಗಿದೆ. ಉಳಿದೆಡೆ ಸಮಯ ಕಳೆದಂತೆ ಕಡಿಮೆ ಆಗ್ತಾ ಇದೆ ನೀರು. ಫ್ಲಾಟ್ಗಳಿಂದ ಹೊರ ಬರ್ತಾ ಇರುವಂತ ನಿವಾಸಿಗಳು ಈಗ ಹೊರಗಡೆ ಬರುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ನಿನ್ನೆ ಎಲ್ಲ 3-4 ಅಡಿಯಷ್ಟು ನೀರು ನಿಂತಿತ್ತು. ಹೊರಗಡೆ ಬರ್ಲಿಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಹೀಗಾಗಿ ಅಗ್ನಿಶಾಮಕ ದಳದವರು, SDRF ಸಿಬ್ಬಂದಿ ಬೋಟ್ ಮೂಲಕ, ಟ್ರ್ಯಾಕ್ಟರ್ ಮೂಲಕ ಅವರನ್ನ ಹೊರಗಡೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇವತ್ತು ಸ್ವಲ್ಪ ಮಟ್ಟಿಗೆ ಅಂದ್ರೆ ಅಲ್ಲಿ ಕೆಲವೊಂದು ಕಾಂಪೌಂಡ್ಗಳನ್ನೆಲ್ಲ ಒಡೆದಿರುವಂತ ಹಿನ್ನೆಲೆಯಲ್ಲಿ ನೀರು ಸ್ವಲ್ಪ ಹೊರಗಡೆ ಫ್ಲೋ ಆಗ್ತಾ ಇದೆ. ಸೊ ಹೀಗಾಗಿ ಸ್ವಲ್ಪ ಈಗ ಖಾಲಿ ಆಗಿದೆ. 1-2 ಫ್ಲಾಟ್ ಕಡೆ ನೀರು ಖಾಲಿ ಆಗಿದೆ. ಇನ್ನೂ ಸಾಕಷ್ಟು ಫ್ಲಾಟ್ಗಳಿರುವಂಥದ್ದು ಅಲ್ಲೆಲ್ಲ ಕಡೆನೂ ಕೂಡ ಇನ್ನು ನೀರು ಹೊರಗಡೆ ಹೋಗಬೇಕಾಗಿದೆ. ಕಾರಣದಿಂದ ಮಳೆ ನಿಂತಿರೋದ್ರಿಂದನೇ ಒಂದಿಷ್ಟು ನೀರು ಕಡಿಮೆ ಆಗಿದೆ. ಬಿಟ್ಟರೆ ಹೊರತಾಗಿ ಅನ್ನೋ ನೀರು, ಬ್ರೆಡ್, ಬಿಸ್ಕೆಟು ತಿನ್ಕೊಂಡಿದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿದೆ, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಅಥವಾ ಕೆಲಸಕ್ಕೆ ಹೋಗೋರು ಬೋಟಲ್ಲೇ ಹೋಗ್ತಾ ಇದ್ದಾರೆ ಇವಾಗಲೂ. ಇವತ್ತು ಮಳೆ ಆಗದಿದ್ರೆ ಮಾತ್ರ ಇದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಇದಕ್ಕಂತ ಏನು ಸೊಲ್ಯೂಷನ್ ಕಂಡು ಹಿಡ್ದೇ ಇಲ್ಲ. ಮಳೆರಾಯನೇ ಒಂದು ಸೊಲ್ಯೂಷನ್. ಮಳೆ ಬರ್ತಾ ಇದ್ರೆ ಒಂದು ಸೊಲ್ಯೂಷನ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಕಷ್ಟ ಇದೆ. JCB ಆಮೇಲೆ ಇವಾಗಲೂ ಪವರು ಬಂದಿಲ್ಲ, ನೀರು ಸಪ್ಲೈ ಇಲ್ಲ, ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ, ಯಾವುದು ಸಂಪರ್ಕನೇ ಇಲ್ಲ. ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಕಾರಣ ಇಷ್ಟೇ, ಇದಕ್ಕೆ ರಾಜಕಾಲುವೆ ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಅಕ್ಕಪಕ್ಕ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೇಂದ್ರೀಯ ವಿಹಾರ್ನಿಂದನೇ. ಮುನಿರಾಜು, ಇವತ್ತು ಹೇಗಿದೆ ಪರಿಸ್ಥಿತಿಯಲ್ಲಿ? ಪೃಥ್ವಿ, ಇವತ್ತು ಸಹ ಸುಮಾರು 1.5 ಅಡಿಯಷ್ಟು ನೀರು ಇನ್ನೂ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಲಾಕ್ ಆಗಿರೋದನ್ನ ನಾವು ನೋಡ್ಬೋದು. ಈಗ ನಾವು ಸಹ ನೀರಿನಲ್ಲಿ ನಡ್ಕೊಂಡು ಓಡಾಡ್ತಾ ಇದ್ದೀವಿ. ನೋಡ್ಬೋದು ಎಷ್ಟಿದೆ ನೀರು ಅಂತೇಳಿ. ಕನಿಷ್ಠ ಇಲ್ಲಾಂದ್ರೆ 1.5 ಅಡಿಯಷ್ಟು ನೀರು ಈಗ ನಮಗೂ ಸಹ ಒಂದು ಕಾಲುಗಳಿಗೆ ಬರ್ತಾ ಇರುವಂಥದ್ದು, ಮತ್ತೆ ನೀರು ಅಷ್ಟು ತಾಗ್ತಾ ಇರೋದನ್ನ ನಾವು ಕಾಣ್ಬೋದು. ಯಾಕಂದ್ರೆ ನಿನ್ನೆ 3-4 ಅಡಿಯಷ್ಟು ನೀರು ಈ ಒಂದು ಭಾಗದಲ್ಲಿ ಲಾಕ್ ಆಗಿತ್ತು. ಆದ್ರೆ ಏನು ನಿನ್ನೆ ಮತ್ತೆ ರಾತ್ರಿ ಸಾಕಷ್ಟು ನೀರು ಹೊರಗಡೆ ಹೋಗೋದಕ್ಕೆ ಒಂದು ಕಾಂಪೌಂಡ್ ಅನ್ನ ಬ್ರೇಕ್ ಮಾಡಿ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಈಗ ಸಾಕಷ್ಟು ನೀರು ಖಾಲಿಯಾಗಿದೆ. ಆದ್ರೂ ಸಹ ಇನ್ನು ಸುಮಾರು 1.5 ಅಡಿಯಷ್ಟು ನೀರು ಇರೋದ್ರಿಂದ ಜನ ಅಪಾರ್ಟ್ಮೆಂಟ್ ಇಂದ ಮತ್ತೆ ಫ್ಲಾಟ್ ಗಳಿಂದ ಹೊರಗಡೆ ಬರೋದಕ್ಕೂ ಸ್ವಲ್ಪ ಹಿಂಜರಿಕೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲೇ ನೀರು ವಿಶಾಲವಾಗಿ ಒಂದು ಅಡ್ಕೊಂಡಿರೋದ್ರಿಂದ ಜನ ಎಲ್ಲೂ ಸಹ ಹೊರಗಡೆ ಬರೋದಕ್ಕೆ ಇನ್ನು ಮುಂದೆ ಬರ್ತಾ ಇಲ್ಲ. ಅದರಿಂದ ಕೆಲವರು ಏನು ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ನೌಕರರಿದ್ದಾರೆ ಅಂತವ್ರು ಮಾತ್ರ ಹೊರಗಡೆ ಬರ್ತಾ ಇರುವಂತದ್ದು. ಅವರು ಹೊರಗಡೆ ಹೋಗೋದಕ್ಕೆ ಒಂದು ಬೋಟ್ಗಳ ಮುಖಾಂತರವಾಗಿ ಅವರನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಕೆಲಸಗಳಿಗೆ ಹೋಗುವಂತವ್ರು ನಿನ್ನೆ ಸರ್ಕಾರಿ ರಜೆದಿಂದ ಒಂದು ಅಡ್ಜಸ್ಟ್ ಆಗಿತ್ತು. ಆದ್ರೆ ಇವತ್ತಿನಿಂದ ಒಂದು ಶಾಲೆಗಳು ಓಪನ್ ಆಗುತ್ತೆ, ಮತ್ತೆ ಸರ್ಕಾರಿ ಕಚೇರಿಗಳು ಸಹ ಓಪನ್ ಆಗ್ತಿರೋದ್ರಿಂದ ಎಲ್ಲರೂ ಸಹ ಈಗ ಒಂದು ಬೋಟ್ಗಳ ಮುಖಾಂತರವಾಗಿ ಹೊರಗಡೆ ಬರ್ತಿದ್ದಾರೆ. ಇನ್ನು ಕೆಲವರು ಇದೇ ನೀರಿನಲ್ಲೇ ನಡ್ಕೊಂಡು ಹೋಗ್ತಿರೋದನ್ನ ನಾವು ಕಾಣಬಹುದಾಗಿದೆ. ಯಾಕಂದ್ರೆ ಸುಮಾರು ಮೊಣಕಾಲ್ ತನಕ ನೀರು ಬರುತ್ತೆ, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಆ ಒಂದು ನೀರಿನಲ್ಲಿ ಪ್ಯಾಂಟ್ಗಳನ್ನ ಮೇಲ್ಗಡೆ ಮರ್ಚ್ಕೊಂಡು ಈಗ ಕೆಲವರು ನಡ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ಬೋದು. ಈಗ ನಮ್ಮ ಹಿಂದೆಯೂ ಸಹ ಕೆಲವು ನಾಗರಿಕರು ಬರ್ತಾ ಇದ್ದಾರೆ. ಅವರು ಸಹ ಇದೇ ರೀತಿ ನಿನ್ನೆಯಿಂದಲೂ ಸಹ ಒಂದು ಅಪಾರ್ಟ್ಮೆಂಟ್ ನಲ್ಲೇ ಲಾಕ್ ಆಗಿದ್ರು. ಆದ್ರೆ ಇವತ್ತು ಸ್ವಲ್ಪ ಕೆಲಸಗಳಿರೋದ್ರಿಂದ ಅವರು ಸಹ ಈಗ ಹೊರಗಡೆ ಬರ್ತಾ ಇದ್ದಾರೆ. ನಾವು ಅವ್ರನ್ನ ಮಾತಾಡಿಸ್ಬೋದು. ಸರ್, ನಿನ್ನೆಯಿಂದ ಒಂದು ನೀರು ತುಂಬಿಕೊಂಡು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ಇವತ್ತು ಹೊರಗಡೆ ಬರ್ತಾ ಇದ್ದೀರಾ, ಏನ್ ಅನ್ಸುತ್ತೆ? ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನೀರು, ಆದರೂ ಇನ್ನೂ ಇನ್ಫ್ಲೋ ಬರ್ತಾ ಇದೆ. ಇವತ್ತು ಸಾಯಂಕಾಲ ಆಗ್ಬೋದು ಅನಿಸುತ್ತೆ. ಓಕೆ, ತುಂಬ ಸ್ವಲ್ಪ ಅನಾನುಕೂಲ ಆಗಿದ್ದು, ಮತ್ತು ಏನು ಮಾಡ್ಲಿಕ್ಕೆ ಆಗಲ್ಲ. ಏನು ಸರ್, ಮತ್ತೆ ಊಟ ತಿಂಡಿ ಎಲ್ಲ ತುಂಬಾ ಸಾಕಷ್ಟು ಸಫರ್ ಪಟ್ಟರು. 8th ಫ್ಲೋರ್ ಇರ್ತಾ ಇದ್ದೀನಿ, ಊಟ ಎಲ್ಲ ಮಾಡ್ತಾ ಇದ್ದೀವಿ ಅಲ್ಲಿ. ಬಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಹಾಲು, ಬ್ರೆಡ್ಡು,
ನೀರು ಇವನ್ನೆಲ್ಲ ತುಂಬ ಅಂದರೆ ಅರೇಂಜ್ಮೆಂಟ್ ಏನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಇದ್ರು, ಅವ್ರಿಗೆ ಮೆಡಿಕಲ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನಮ್ಮ ಎಲ್ಲ ಇಲ್ಲೊಂದು ಟೀಮ್ ಇದೆ, ಯಂಗ್ ಹುಡುಗರದೊಂದು ಟೀಮ್ ಇದೆ, ನಮ್ಮ ಕನ್ನಡ ಸಂಘ ಇದೆ, ಮತ್ತು ಮೇನ್ ಕಮಿಟಿ ಇದೆ, ಮ್ಯಾನೇಜ್ಮೆಂಟ್ ಕಮಿಟಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಯಂಗ್ ಹುಡುಗರೆಲ್ಲ ರಾತ್ರಿ ಎಲ್ಲ ಓಡಾಡಿ ಎಲ್ಲ ಪ್ರತಿಯೊಂದು ಫ್ಲೋರಿಗೆ ಕೊಟ್ಟಿದ್ದಾರೆ. ಈ ಹೊರಗಡೆ ಏನು ಬಂದಿದೆಯೋ ಅದನ್ನೆಲ್ಲ ರೂಮಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ಮತ್ತೆ ಬೆಳಗ್ಗೆ ನೀರನ್ನು ಕೊಟ್ಟಿದ್ರು, ಎಲ್ಲ ಒಂದು ಮನೆಗೆ 2 ಕ್ಯಾನ್ ನೀರು ಕೊಟ್ಟಿದ್ದಾರೆ, ಮತ್ತು ದೊಡ್ಡ ಕ್ಯಾನು 20 ಲೀಟ್ರದ್ದು. ಸರ್ ಮೊದಲು ಈ ರೀತಿ ಆಗಿತ್ತಾ? ಇದೆ ಫಸ್ಟ್ ಟೈಮ್? ಒಂದು 3-4 ವರ್ಷದಿಂದ ಆಗಿತ್ತು, ಬಟ್ ಇಷ್ಟು ಬಂದಿರಲಿಲ್ಲ, ಇದು ಫಸ್ಟ್ ಟೈಮು. ಅದು ನಾನು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರು. ಆ್ಯಕ್ಚುಲಿ ಪ್ರಾಬ್ಲಮ್ ಅಂದರೆ ಮೇಲ್ಗಡೆ ಒಂದು ಅರ್ಧನ್ ಡ್ಯಾಮ್ ಇದೆ, ಅಲ್ಲಿನೂ ಕೆರೆ ಇದೆ, ಇಲ್ಲಿ ಕೆರೆ ಇದೆ, ಓವರ್ಫ್ಲೋ ಆಗುತ್ತಲ್ಲ, ಅದು ಇನ್ಫ್ಲೋ ಮತ್ತು ಔಟ್ಫ್ಲೋ ಬ್ಯಾಲೆನ್ಸ್ ಆಗಿಲ್ಲ. ಈಗ ಇನ್ಫ್ಲೋ ಬರೋದು ಔಟ್ಫ್ಲೋ ಕಡಿಮೆ ಇದ್ದರೆ ಹೋಗ್ಬಿಡ್ತಿತ್ತು. ಅಲ್ಲಿ ತೆಳಗಡೆ ನೀರು ತುಂಬಿದೆ, ಅದನ್ನು ಹಿಂದೆ ಹೋಗ್ತಾ ಇದೆ, ಇಲ್ಲಿ ಹೋಗ್ತಾ ಇಲ್ಲ. ಅದರಿಂದ ಇದಾಗಿರೋದು ಅಂತ ನನ್ನೊಂದು ಅನಿಸಿಕೆ. ಆಮೇಲೆ ಇದಕ್ಕೆ ನಾವು ಹೇಳಿದ್ದೀವಿ, ಇದಕ್ಕೊಂದು ಔಟ್ಸೈಡ್ ಒಂದು ಡ್ರೈನ್ ಮಾಡಿ, ಒಂದು ಏನೋ ಇದಕ್ಕೊಂದು ರೆಮಿಡಿ, ಪರ್ಮನೆಂಟ್ ರೆಮಿಡಿ ಮಾಡಿ ಅಂತ ಹೇಳಿದ್ದೀವಿ ಆಲ್ರೆಡಿ ನಾವು. ಇದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಪೃಥ್ವಿ, ಈಗಾಗಲೇ ಏನು ಸಾಕಷ್ಟು ಸಹಾಯವನ್ನು ನೆರವು ಕೊಡ್ತಿದ್ದಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. ಅದರಿಂದ ಒಂದು ಸ್ವಲ್ಪ ಸಮಸ್ಯೆ ಕಡಿಮೆನೇ, ಆದರೆ ನೀರು ಜಾಸ್ತಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಿನ ಇವತ್ತು ಸಂಜೆ ತನಕ ಇದೇ ರೀತಿ ಪರಿಸ್ಥಿತಿ ಇರುತ್ತೆ. ನಂತರ ನೀರು ಕಡಿಮೆ ಆದರೆ ಸ್ವಲ್ಪ ಸುಧಾರಿಸುತ್ತೆ ಅಂತೇಳಿ ಇವರು ಸಹ ಒಂದು ತಮ್ಮ ಒಂದು ಅನಿಸಿಕೆಯನ್ನು ಹೇಳ್ತಾ ಇರೋದು. ಏನು ಮಾತ್ರೆಗಳಿರ್ಬೋದು, ಮತ್ತು ಊಟ ತಿಂಡಿ ನೀರು ಎಲ್ಲವೂ ಸಹ ಸಪ್ಲೈ ಕೊಡ್ತಿದ್ದಾರೆ. ಆದರೆ 2 ದಿನದಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನ ಇನ್ನೂ ಸಹ ಫ್ಲಾಟ್ಗಳಲ್ಲೇ ಲಾಕ್ ಆಗಿರುವಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜವಾಹರಲಾಲ್ ನೆಹರು ರಿಸರ್ಚ್